ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 16ನೇ ಪ್ರಶ್ನೆ, ಭಕ್ತಿ ಪಂಥ ಎಂಬಂತಹ ಚಾಪ್ಟರ್ ಇಂದ ಭಕ್ತಿ ಚಳುವಳಿಯ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ಭಕ್ತಿ ಚಳುವಳಿಯ ಪರಿಣಾಮಗಳೇನು ಅಂತಂದಾಗ ಹಿಂದೂ ಆಚರಣೆಗಳ ಸುಧಾರಣೆಗೆ ಇದು ನಾಂದಿಯನ್ನ ಹಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಜಾತಿ ಪದ್ಧತಿ, ಹಿಂದೂ ಸಮಾಜದಲ್ಲಿದ್ದಂತಹ ಜಾತಿ ಪದ್ಧತಿ ಮೂಢನಂಬಿಕೆಗಳನ್ನ ಹೋಗಲಾಡಿಸಿ ಆಚರಣೆಗಳ ಸುಧಾರಣೆಗೆ ಭಕ್ತಿ ಚಳುವಳಿ ಒತ್ತು ಕೊಡುತ್ತೆ. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಇದ್ದಂತಹ ಒಂದು ಭಿನ್ನಾಭಿಪ್ರಾಯವನ್ನ ಹೋಗಲಾಡಿಸಿ ಅವರ ನಡುವೆ ಸಾಮರಸ್ಯವನ್ನ ತರುವುದು ಭಕ್ತಿ ಚಳುವಳಿಯ ಎರಡು ಪ್ರಮುಖ ಉದ್ದೇಶಗಳಾಗಿದ್ದವು. ಒಂದು, ಹಿಂದೂ ಆಚರಣೆಗಳ ಸುಧಾರಣೆ. ಎರಡನೇದಾಗಿ, ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಾಮರಸ್ಯವನ್ನು ತರುವುದು. ಸುಧಾರಕರು ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನ್ಯತೆಗಳನ್ನ ತೆಗೆದುಹಾಕುವಲ್ಲಿ ಯಶಸ್ವಿಯಾಗ್ತಾರೆ. ಬಾಲ್ಯ ವಿವಾಹ ಇರ್ಬೋದು, ಸತಿ ಪದ್ಧತಿ ಇರ್ಬೋದು, ಅಥವಾ ಜಾತಿ ವ್ಯವಸ್ಥೆ ಇರ್ಬೋದು. ಈ ರೀತಿ ಅನೇಕ ಮೂಢನಂಬಿಕೆಗಳು, ನ್ಯೂನ್ಯತೆಗಳನ್ನ ತೆಗೆದುಹಾಕುವಲ್ಲಿ ಯಶಸ್ವಿಯಾಗ್ತಾರೆ. ಭಾರತದ ಪ್ರಾದೇಶಿಕ ಭಾಷೆಗಳು ಈ ಕಾರಣದಿಂದ ವಿಕಾಸಗೊಳ್ತವೆ. ಉದಾಹರಣೆಗಾಗಿ ಪುರಂದರದಾಸರಿಂದಾಗಿ ಕನ್ನಡ ಸಾಹಿತ್ಯ, ಕಬೀರರಿಂದಾಗಿ ಹಿಂದಿ ಸಾಹಿತ್ಯ, ಈ ರೀತಿಯಾಗಿ ಓಕೆನಾ. ಸೊ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಇದು ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೂ ಕೂಡ ಅನುವು ಮಾಡಿ ಕೊಡುತ್ತೆ. ಸೊ ಇವು ಭಕ್ತಿ ಚಳುವಳಿಯ ಪರಿಣಾಮಗಳು. ಥ್ಯಾಂಕ್ ಯು.